ವೆಲ್ಕಮ್ ಟು ಗ್ರೀನ್ ಮಿಕ್ಸ್ ಅಕಾಡೆಮಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ವಿಡಿಯೋವನ್ನು ಕೊನೆ ತನಕ ನೋಡಿ. ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ KA ಇವಾಗ ರಿಲೀಸ್ ಮಾಡಿರುವಂತಹ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯವರು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಏನು ಅಂತ ಅಂದರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಇವಾಗೇನು ಉಳಿದಿರುವಂತಹ ಖಾಲಿ ಇರುವಂಥ ಪೊಲೀಸ್ ಹುದ್ದೆಗಳೇನಿತ್ತು, ಕಾನ್ಸ್ಟೇಬಲ್, ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆ ಏನಿತ್ತು, ಅದರದ್ದು 3395 ಹುದ್ದೆಗಳದ್ದು ನೇರ ನೇಮಕಾತಿಯನ್ನು ಸ್ಟಾರ್ಟ್ ಮಾಡೋದಕ್ಕಾಗಿ ಇಲ್ಲಿ ನಿಮಗೆ ನೋಡ್ತಾ ಇದ್ದೀರಲ್ವ, ಇಲ್ಲಿ ನೋಡ್ತಾ ಇರುವಂಥ ಸರ್ಕ್ಯುಲರನ್ನು ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಇಲ್ಲಿ ಹೇಳ್ತಾ ಹೋಗ್ತೀವಿ. ಇದಕ್ಕೆ ಏನು ವಯೋಮಿತಿ ಏನಿದೆ, ಏನು ಓದಿರಬೇಕು, ಅದಕ್ಕೆ ಯಾವ ರೀತಿ ನಿಮ್ಮದು ಎಕ್ಸಾಮ್ಸ್ಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ರಫ್ ಆಗಿ ಹೇಳ್ತಾ ಹೋಗ್ತೀವಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ನೀವು ಇಲ್ಲಿ ಅಧಿಸೂಚನೆಯನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ಕೊಟ್ಟಿದ್ದಾರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮಿಕ್ಕುಳಿದ ವೃಂದದಲ್ಲಿರುವ ಖಾಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳನ್ನು ನೇರ ನೇಮಕಾತಿಯನ್ನು ಮಾಡ್ತಾಯಿದ್ದೀವಿ ಅಂತೇಳಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಯಾವಾಗ ಅಂತ ಅಂದರೆ, ಇದೇ ತಿಂಗಳು ಅಂದರೆ ಜೂನ್ 5ನೇ ತಾರೀಕಿಗೆ ಈ ನೋಟಿಫಿಕೇಷನ್ನು ರಿಲೀಸ್ ಆಗಿದೆ. ನೀವು ಡೇಟ್ ಕೂಡ ನೋಡ್ಬೋದು. ಇದರಲ್ಲಿ ಹೇಳಿರೋದು ಏನು ಅಂತಂದರೆ, ಟೋಟಲ್ ಆಗಿ 3395 ಹುದ್ದೆಗಳು ನಿಮಗೆ ಇಲ್ಲಿ ನೇಮಕಾತಿಗೆ ಇಟ್ಟಿದ್ದಾರೆ. ಸರಿನಾ? ಇದರಲ್ಲಿ ಮತ್ತೆ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ನಿಮಗೆ ಇಲ್ಲಿ ಪಾಯಿಂಟ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲೇನು ನಿಮಗೆ ಎಲ್ಲ ಜಿಲ್ಲಾ ನಗರ ಘಟಕಗಳಲ್ಲಿ ಖಾಲಿ ಇರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳನ್ನು ನೇಮಕಾತಿ ಮಾಡೋದಕ್ಕಾಗಿಯೇ ಈ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಹುದ್ದೆಗಳ ನೇಮಕಾತಿ ಏನಿರುತ್ತೆ, ಇದರದ್ದು ಲಿಖಿತ ಪರೀಕ್ಷೆ ಇರುತ್ತೆ. ಅದನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ನಮ್ಮ KA ಇದ್ದವ್ರು ಏನಿದ್ದಾರೆ ಅವರು ಇದನ್ನು ಕಂಡಕ್ಟ್ ಮಾಡ್ತಾರೆ. ಅದರಿಂದ ನೀವು ಇವಾಗ ಯಾರಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನೀವು KA ವೆಬ್ಸೈಟ್ಗೆ ಹೋಗಿ ನೀವು ಇಲ್ಲಿ ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ. ಇವಾಗಿಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ನು ಯಾಕೆ ಇರುತ್ತೆ ಅಂತ ಅಂದರೆ, ನೀವು ಇವಾಗ ನೆಕ್ಸ್ಟು ಏನಂತ ಅಂದರೆ, ನಿಮ್ಮದು ದೇಹದಾಢ್ಯ ಪರೀಕ್ಷೆ ಇರುತ್ತೆ. ಮತ್ತು ಆ ರೀತಿ ನಿಮ್ಮದು ನೆಕ್ಸ್ಟ್ ನೀವು ಕ್ವಾಲಿಫೈ ಆಗಬೇಕು ಅಂತ ಅಂದರೆ ನೀವು ಕಂಪಲ್ಸರಿ KA ಇವಾಗ ನಡೆಸ್ತಾ ಇರುವಂಥ ಲಿಖಿತ ಪರೀಕ್ಷೆ ಏನಿರುತ್ತೆ, ರಿಟರ್ನ್ ಎಕ್ಸಾಮಿನೇಷನ್ನು, ಅದನ್ನು ಕಂಪಲ್ಸರಿ ನೀವು ಅಟೆಂಡ್ ಆಗಬೇಕಾಗುತ್ತೆ. ಸೊ ಅದಕ್ಕೆ ನೀವು ಯಾವಾಗಿಂದ ನೀವು ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಸಹ ಇಲ್ಲಿ ನಿಮಗೆ ಕೆಳಗಡೆ ಹೇಳ್ತಾ ಹೋಗ್ತೀವಿ. ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವಾಗ ಇಲ್ಲಿ ಮೇನ್ ಪಾಯಿಂಟ್ಸ್ ಮಾತ್ರ ನೋಡ್ತಾ ಹೋಗೋಣ. ಯಾವುದೇ ರೀತಿಯಾದಂಥ ಭಾಳ ಡೀಪಾಗಿ ಇಲ್ಲಿ ಹೇಳ್ತಾ ಹೋಗೋಲ್ಲ, ಸಿಂಪಲ್ಲಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅರ್ಥ ಆಗೋ ರೀತಿ. ಇವಾಗ ನೋಡಿ ಏನು ಹೇಳಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಇರುವ ಖಾಲಿ ಹುದ್ದೆಗಳ ವಿವರ, ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋಂಥದ್ದನ್ನು ಇಲ್ಲಿ ತಿಳಿಸ್ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ನೋಡಿ, ಹುದ್ದೆ ವಿವರ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ಲು ಅದನ್ನು ಮಾತ್ರ ಬಿಟ್ಟಿದ್ದಾರೆ. ಇವಾಗ ವೇತನ ಶ್ರೇಣಿ ನೋಡೋದಾದರೆ 37,500ರಿಂದ 76,100 ರೂಪಾಯಿ ವರೆಗೆ ವೇತನ ಶ್ರೇಣಿ ಇರುತ್ತೆ. ಇವಾಗ ನೇರ ನೇಮಕಾತಿ ಇರುವಂಥ ಪುರುಷರ ಸಂಖ್ಯೆ ಎಷ್ಟು ಬಿಟ್ಟಿದ್ದಾರೆ ಅಂತ ಅಂದರೆ, 2266 ಹುದ್ದೆಗಳನ್ನು ಪುರುಷರು, ಮಹಿಳೆಯರು ಅಂತ ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೆ 755 ಹುದ್ದೆಗಳು ಖಾಲಿ ಇರುತ್ತೆ. ಅಂದರೆ ಇದು ನೇರ ನೇಮಕಾತಿ ಆಗೋಂಥ ವ್ಯಕ್ತಿಗಳಿಗೆ. ನೆಕ್ಸ್ಟು ಇವಾಗ ಸೇವಾನಿರತರಾಗಿರುವಂಥವ್ರು ಏನಿರ್ತಾರೆ, ಸೇವಾನಿರತ ಪುರುಷರುಗಳಿಗೆ 257, ಸೇವಾನಿರತ ಮಹಿಳೆಯ ಅಭ್ಯರ್ಥಿಗಳಿಗೆ 82 ಹುದ್ದೆಗಳಿರುತ್ತೆ. ಅದೇ ರೀತಿ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಸೀಟ್ಗಳು ಇರುತ್ತೆ. ಅಂತ ಅಂದರೆ ಟೋಟಲ್ ಆಗಿ 3395 ಹುದ್ದೆಗಳು ಈ ಸಲ ಅವರು ಎಕ್ಸಾಮ್ಗೆ ನೋಟಿಫಿಕೇಷನ್ ಮಾಡಿದ್ದಾರೆ. ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವಾಗ ನೆಕ್ಸ್ಟು ವಿದ್ಯಾರ್ಹತೆ ಏನೇನು ಬೇಕು ಅಂದರೆ ಏನು ಓದಿರಬೇಕು ಅಂತ ಹೇಳಿ ನೋಡ್ತಾ ಹೋಗೋದಾದರೆ, ಪೊಲೀಸ್ ಕಾನ್ಸ್ಟೇಬಲ್ ಇವಾಗ ಸಿವಿಲ್ ಹುದ್ದೆಗಳೇನೈತೆ ಇದಕ್ಕೆ PUC ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರುವಂತಹ ಡಿಗ್ರಿ ಯಾವುದೇ ಆಗಿದ್ರೂ ನಡೆಯುತ್ತೆ. ಅಂದರೆ ನಿಮಗೆ PUCಗೆ ಈಕ್ವಲ್ ಆಗಿರುವಂಥದ್ದು ಆಗಿರಬೇಕು. ಅದನ್ನು ಕೂಡ ಇವರಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಹೋಗಿದ್ದಾರೆ. ಇನ್ನು ನಿಮಗೆ ಎಕ್ಸಾಂಪಲ್ ಹೇಳಬೇಕಂತಂದರೆ, ಇವಾಗ CBSE ಮತ್ತು ICSE ಅವರು ಏನು ನಡೆಸ್ತಾರಲ್ವ, ಸೆಕೆಂಡ್ PU ಅಂದರೆ 12th ಕ್ಲಾಸ್ ಎಕ್ಸಾಮು, ಅದು ಕೂಡ ಇದಕ್ಕೆ ಈಕ್ವಲೆಂಟ್ ಆಗಿರುತ್ತೆ. ಅದೇ ರೀತಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳಲ್ಲಿ ನಡೆಸುವಂಥ 12th ಕ್ಲಾಸಿನ ಎಕ್ಸಾಮ್ ಏನಿರುತ್ತೆ ಅದು ಕೂಡ ಇದಕ್ಕೆ ಬರುತ್ತೆ. ಇಲ್ಲಿ ನೋಡಿ, ಇದಿಷ್ಟಲ್ಲಿ ನೋಡ್ತಾ ಹೋಗ್ಬೋದು. ಇದಿಷ್ಟು ಏನಾಗಿತ್ತು ಅಂತ ಅಂದರೆ ವಿದ್ಯಾರ್ಹತೆಗಳು ಎಷ್ಟು ಇರಬೇಕು ಅನ್ನೋದ್ರ ಬಗ್ಗೆ. ಸರಿನಾ? ಅಂದರೆ ಸೆಕೆಂಡ್ PU ಈಕ್ವಲೆಂಟ್ ಎಕ್ಸಾಮ್ಗಾಗಿ ಇವ್ರು ಕರೆದಿದ್ದಾರೆ. ನೆಕ್ಸ್ಟ್ ಇವಾಗ ಇಲ್ಲಿ ಬರ್ತಾ ಇರೋದಂಥದ್ದು ವೆರಿ ಇಂಪಾರ್ಟೆಂಟು. ಏನು ಅಂತ ಅಂದರೆ ವಯೋಮಿತಿನ ಎಷ್ಟು ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ತಾ ಹೋಗೋದಾದರೆ, ನೀವೀಗ ಅರ್ಜಿಯನ್ನು ಸಲ್ಲಿಸೋಬೇಕಿದ್ರೆ ಇವಾಗ ಯಾವಾಗ ನಿಮಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರಲ್ವ, ಅವತ್ತಿನ ಒಳಗೆ ನಿಮ್ಮದು ಏಜ್ ಎಷ್ಟಾಗಿರಬೇಕು ಅಂದರೆ 18 ಇಯರ್ಸ್ ನಿಮಗೆ ಆಗಿರಲೇಬೇಕಾಗಿರುತ್ತೆ. ಇವಾಗ ಯಾವ್ಯಾವ ಅಭ್ಯರ್ಥಿಗಳು ನೀವು ಇವಾಗ
ಇವಾಗ 17 ಇವಾಗ ಇನ್ನೊಂದು 1 ತಿಂಗಳು ಬಂದರೆ ನಿಮಗೆ 18 ಆಗುತ್ತೆ. ಅಂಥ ಅಭ್ಯರ್ಥಿಗಳು ನೀವೀಗ ಅಪ್ಲೈ ಮಾಡಬೇಕು ಅಂತ ಅಂದರೆ ನಿಮ್ಗೆ ಅವರು ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ದಾರಲ್ವ ಅಷ್ಟರ ಒಳಗಡೆ ಆಗಿ ನಿಮಗೆ 18 ಇಯರ್ಸು ಆಗಿರಬೇಕು ಅಂತ ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಅದರ ಜೊತೆಗೆ ನಿಮಗಿಲ್ಲಿ ಬಾಕಿ ಇರೋರಿಗೆ ನಿಮಗೆ ಏನು ಎಷ್ಟಿದೆ ಅಂತ ಅಂದರೆ ಏಜ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ತಾ ಹೋಗ್ಬೋದು. ನೇರ ನೇಮಕಾತಿ ನಡೀತಾ ಇರೋಂಥ ಪುರುಷ, ಮಹಿಳಾ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿನ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳು ಅಂದರೆ ಜನರಲ್ ಮೆರಿಟ್ ಇರುವಂಥವರಿಗೆ 33 ಇಯರ್ಸು, SC ST ಮತ್ತು ಪ್ರವರ್ಗ 1, 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷ ಅಂದರೆ ಜನರಲ್ಗಿಂತ. ನೆಕ್ಸ್ಟ್ ನಿಮಗಿಲ್ಲಿ SC ST ಕ್ಯಾಟಗರಿ 1 ಮತ್ತು ಕ್ಯಾಟಗರಿ 2A, 2B, 3A, 3B ಈ ಅಭ್ಯರ್ಥಿಗಳಿಗೆ ಏನಿರುತ್ತೆ ನಿಮಗೆ ಜನರಲ್ ಕ್ಯಾಟಗರಿ ಅವ್ರಿಗಿಂತ 2 ವರ್ಷ ಜಾಸ್ತಿ ಅಂದರೆ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಎಷ್ಟು ಅಂತಂದರೆ 35 ಇಯರ್ಸ್ ಆಗಿರುತ್ತೆ, ಸರಿನಾ. ಅದೇ ರೀತಿ ಇವಾಗ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಬುಡಕಟ್ಟು ಸಮುದಾಯಗಳಿರುತ್ತೆ, ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರೋಂಥವ್ರು, ಅವ್ರಿಗೇನಿರುತ್ತೆ ಅಂತಂದರೆ 38 ಇಯರ್ಸ್ ಇರುತ್ತೆ ಗರಿಷ್ಠ ವಯೋಮಿತಿ. ಈಗ ನೆಕ್ಸ್ಟ್ ನೋಡೋದಾದರೆ ಯಾರಾದರೂ ಇವಾಗ ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿರ್ತಾರಲ್ಲ ಅವ್ರಿಗೆ ಹೆಂಗಿರುತ್ತೆ ಅಂತಂದರೆ ನಿಮಗೆ ಜನರಲ್ ಕ್ಯಾಟಗರಿಯಲ್ಲಿ ಬರುವಂಥವರಿಗೆ 38 ಇಯರ್ಸ್ ಆಗಿರುತ್ತೆ. ಅದೇ ರೀತಿ ಇವಾಗ ಕ್ಯಾಟಗರಿ 1, 2A, 2B, SC ST ಆ ಎಲ್ಲ ಅಭ್ಯರ್ಥಿಗಳಿಗೆ 40 ಇಯರ್ಸ್ ಆಗಿರುತ್ತೆ. ಇದು ಯಾರಿಗೆ? ಸೇವಾನಿರತ ಅಭ್ಯರ್ಥಿಗಳಿಗೆ ಮಾತ್ರ. ನಿಮ್ಮದು ಯಾರು ನೇರ ನೇಮಕಾತಿ ಆಗೋಂಥವ್ರು ಯಾರು ಇರ್ತೀರಲ್ವ ನಿಮಗೆ ಇದಿಷ್ಟು ಇನ್ಕ್ಲೂಡ್ ಆಗುತ್ತೆ. ನೀವು ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಕೊಡ್ತಾ ಹೋಗಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಇವಾಗ ನೀವು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂತ ನೋಡೋದಾದರೆ ಇಲ್ಲಿ ನೋಡಿ. ಅದೇ ರೀತಿ ನಿಮಗೆ ಇವಾಗ ಮಾಜಿ ಸೈನಿಕರು ಏನಿರ್ತಾರೆ ಇವಾಗ ಅದೇ ರೀತಿ ನಿಮಗೆ ಈಗ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಮಾಜಿ ಸೈನಿಕರು ಯಾರ್ಯಾರು ಇರ್ತಾರೆ ಅವರಿಗೂ ಕೂಡ ಇಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಏನಂದರೆ ನೀವು ಯಾವಾಗ ಸೇವೆಯನ್ನು ಸಲ್ಲಿಸಿ ಅಲ್ಲಿ ನಿವೃತ್ತಿ ಹೊಂದಿರ್ತೀರೋ ಅಷ್ಟರ ನಂತರ ನಿಮಗೆ 3 ವರ್ಷ ರಿಯಾಯಿತಿನ ನೀಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಇದನ್ನು ಓದ್ಕೊಳ್ಳಿ. ನೆಕ್ಸ್ಟು ಅರ್ಜಿ ಸಲ್ಲಿಸುವಂಥ ವಿಧಾನ ಏನೈತೆ ಅಂತ ಅಂದರೆ ಇಲ್ಲಿ ನೋಡಿ, KA ವೆಬ್ಸೈಟ್ ಥ್ರೂನೇ ಅರ್ಜಿನ ಸಲ್ಲಿಸಬೇಕಾಗುತ್ತೆ, ಸರಿನಾ. ಇದೇ ವೆಬ್ಸೈಟ್ ಆಗಿರುತ್ತೆ, ಇದೇ ಲಿಂಕ್ ಆಗಿರುತ್ತೆ. ಲಿಂಕನ್ನು ಸಹ ನಿಮಗೆ ಅಪ್ಡೇಟ್ ಮಾಡ್ತೀವಿ ಆದಷ್ಟು ಬೇಗ. ಇದು ನೀವು ಒಂದು ವೇಳೆ ನೀವೇ ಚೆಕ್ ಮಾಡ್ಕೋಬೇಕು ಅಂತಂದರೆ KEA ವೆಬ್ಸೈಟ್ಗೆ ಹೋದರೆ ನಿಮ್ಗೆ ಅಲ್ಲಿ ಸಿಗುತ್ತೆ. KE ವೆಬ್ಸೈಟಲ್ಲೂ ನೀವು ಚೆಕ್ ಮಾಡಿ ಇದ್ರ ಮುಖಾಂತರ ಇಲ್ಲಿ ನೋಡಿ, ಈ ವೆಬ್ಸೈಟ್ ಮುಖಾಂತರ ನೀವಲ್ಲಿ ಅರ್ಜಿಯನ್ನು ಹಾಕ್ಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಈ ಸಲ ಏನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ಒಂದು ಸಲ ಅರ್ಜಿಯನ್ನು ಭರ್ತಿ ಮಾಡಿದ ಮೇಲೆ ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಹಾಗೂ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ನೀವು ಇದನ್ನು ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಕರೆಕ್ಟಾಗಿ ನೀವು ಅರ್ಜಿ ಸಲ್ಲಿಸಬೇಕು. ಯಾಕೆ ಅಂತಂದರೆ ನಿಮ್ಗೆ ಯಾವುದೇ ರೀತಿಯಾದಂಥ ಮತ್ತೆ ತಿದ್ದುಪಡಿ ಮಾಡೋದಕ್ಕೆ ಅವರು ಅವಕಾಶವನ್ನು ಕೊಡೋದಿಲ್ಲ ಅಂತಲೇ ಹೇಳಿದ್ದಾರೆ. ಇವಾಗ ನೆಕ್ಸ್ಟು ಮತ್ತಿನ್ನೇನು ಹೇಳ್ತಾ ಹೋಗಿದ್ದಾರೆ ಅಂತಂದರೆ ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ವೇಳಾಪಟ್ಟಿನೂ ಕೂಡ ಕೊಟ್ಟಿದ್ದಾರೆ, ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಅಂತ. ಇಲ್ಲಿ ಅದನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಸ್ಟಾರ್ಟ್ ಡೇಟ್ ಯಾವಾಗ ಅಂತಂದರೆ ಇದೇ ಜೂನ್ 8ನೇ ತಾರೀಕಿಂದ ಅರ್ಜಿ ಸಲ್ಲಿಸೋದಕ್ಕೆ ಡೇಟ್ ಪ್ರಾರಂಭ ಆಗುತ್ತೆ. ಯಾವಾಗ ತನಕ ಇರುತ್ತೆ ಅಂತ ಅಂದರೆ ಇಲ್ಲಿ ನೋಡಿ, 3/7/2026 ಅಂದರೆ ಜುಲೈ 3ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ. ಈ ಅವಧಿ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಯಾವಾಗ ಅಂತಂದರೆ ಇವಾಗ ಜೂನ್ 8ರಿಂದ ಜುಲೈ 3ರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಶುಲ್ಕವನ್ನು ಇವಾಗ ಅರ್ಜಿಗೆ ದುಡ್ಡು ತುಂಬೋದೇನಿರುತ್ತಲ್ವ, ಫೀಸ್ ತುಂಬೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಅಂದರೆ ಜುಲೈ 3ರಿಂದ ನಿಮಗೆ 1 ಡೇ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಶುಲ್ಕ ಪಾವತಿ ಮಾಡೋದಕ್ಕೆ. ಮತ್ತು ಇದಕ್ಕೆ ಶುಲ್ಕ ಇರುತ್ತೆ, ಅದು ಏನಿದೆ ಅಂತಲೂ ಇವಾಗ ನೋಡಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಅದನ್ನು ನೋಡೋಕ್ಕಿಂತ ಮುಂಚೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ತರಬೇತಿ ಮತ್ತು ಯಾವ ರೀತಿ ವೇತನ ಶ್ರೇಣಿ ಆ ಥರ ಇರುತ್ತೆ ಅಂತಲೂ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವೇ ಒಂದು ಸತಿ ಓದ್ಕೊಬಿಡಿ, ಯಾಕಂದರೆ ಇದ್ರದ್ದು ಏನು PDF ಇರುತ್ತೆ, PDFನ್ನು ನಾವೀಗ ನಮ್ಮ ಆ್ಯಪಲ್ಲೂ ಹಾಕಿರ್ತೀವಿ. ಜೊತೆಗೆ ನಿಮಗೆ KE ವೆಬ್ಸೈಟಲ್ಲೂ ಸಹ ಇದು ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಕರೆಕ್ಟಾಗಿ ಇದನ್ನು ಒಂದು ಸಲ ನೀವೀಗ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಎಲ್ಲನೂ ಕರೆಕ್ಟಾಗಿ ಒಂದು ಸಲ ಓದ್ಕೊಳ್ಳಿ. ವೇತನ ಶ್ರೇಣಿನ ಇಲ್ಲಿ ಕೊಟ್ಟಿದ್ದಾರೆ, ಅದೇ ರೀತಿ ತರಬೇತಿ ಏನಿದೆ ಅಂತಲೂ ಕೊಟ್ಟಿದ್ದಾರೆ, ಮತ್ತು ಪಿಂಚಣಿನೂ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಆನ್ಲೈನ್ ಮೂಲಕ ಶುಲ್ಕ ಪಾವತಿ ಮಾಡಬೇಕಾಗಿರುತ್ತೆ. ಅದು ಎಷ್ಟಿರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳು ಅಂದರೆ ಜನರಲ್ ಅಭ್ಯರ್ಥಿಗಳು ಏನಿರ್ತೀರ 2A, 2B, 3A, 3B ಇವರು ಕೂಡ ಸೇರ್ತಾರೆ, ಅಂದರೆ ಅದರ್ಸ್ ಕೂಡ ಸೇರುತ್ತೆ. ಅವರಿಗೆಲ್ಲರಿಗೂ ಶುಲ್ಕ ಎಷ್ಟಿರುತ್ತೆ ಅಂದರೆ 750 ರೂಪೀಸ್ ಇರುತ್ತೆ. ಅದೇ ರೀತಿ SC ST ಕ್ಯಾಟಗರಿ 1
ಮತ್ತು ಇವಾಗ ಎಕ್ಸ್ ಸರ್ವಿಸ್ ಮ್ಯಾನ್ಸ್ ಇರ್ತಾರೆ, ಅಂದರೆ ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳೇನಿರ್ತಾರೆ ಅವರಿಗೆ ₹500 ಫೀಸ್ ಇರುತ್ತೆ. ಮತ್ತು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಇವಾಗ ಒಂದು ಸತಿ ನೀವು ಪಾವತಿ ಮಾಡಿರುವಂಥ ಈಗ ಎಕ್ಸಾಮ್ ಫೀಸ್ ಏನಿರುತ್ತೆ ಅದು ನಿಮಗೆ ರೀಫಂಡ್ ಆಗೋದಿಲ್ಲ, ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸರಿನಾ? ಗೊತ್ತಾಗಿರ್ಬೋದು. ₹750 ಫಾರ್ ಜನರಲ್ ಸ್ಟೂಡೆಂಟ್ಸ್, ಜನರಲ್ಸ್ ಆ್ಯಂಡ್ ಅದರ್ ಸ್ಟೂಡೆಂಟ್ಸು. SC/ST ಸ್ಟೂಡೆಂಟ್ಸ್ಗೆ ₹500 ಇರುತ್ತೆ. ನೆಕ್ಸ್ಟು ಇವಾಗ ಲಿಖಿತ ಪರೀಕ್ಷಾ ವಿಧಾನ ಹೇಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ನೋಡಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುವುದು. ಅಂದರೆ OMR ಶೀಟನ್ನು ಕೊಟ್ಟು ನೀವು ಒಂದು ಸೆಂಟ್ರಲ್ಲಿ ಎಕ್ಸಾಮ್ ಟಿಕ್ ಮಾಡಬೇಕು, ಆ ರೀತಿ ಎಕ್ಸಾಮ್ ಇರುತ್ತೆ. ಇವಾಗ ಇಲ್ಲಿ ನೋಡಿ ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ಏನು ನಿಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲೆಲ್ಲಿ ಅಂತ ಎಕ್ಸಾಮ್ ಸೆಂಟರ್ಗಳನ್ನ ಮಾಡಿರ್ತಾರೆ ಅಲ್ಲಿ ಸೆಂಟರ್ಗಳನ್ನು ಮಾಡಿರ್ತಾರೆ. ನೀವು ಆ ಸೆಂಟರ್ಗಳನ್ನು ನೀವು ಅಲ್ಲಿ ಪ್ರಿಯಾರಿಟಿ ವೈಸ್ ಹಾಕೋತಾ ಹೋಗ್ಬೋದು. ಇದಲ್ಲದೆ ಇನ್ನೊಂದು ಇಂಪಾರ್ಟೆಂಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಏನು ಅಂತ ಅಂದರೆ, ನೀವು ಎಕ್ಸಾಮ್ ಇವಾಗ ಇನ್ ಕೇಸ್ ನೀವೀಗ ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ಅಪ್ಲಿಕೇಶನ್ ಹಾಕಿ ನೀವು ಎಕ್ಸಾಮಿಗೆ ಹೋಗೋದ ನಂತರ ನೀವೇನು ಮಾಡಬೇಕು ಅಂತ ಅಂದರೆ, ನೀವಿಲ್ಲಿ ಕಡ್ಡಾಯವಾಗಿ ಪ್ರವೇಶ ಪತ್ರನ ಡೌನ್ಲೋಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಗುರುತಿನ ಚೀಟಿನ ತೊಗೊಂಡೋಗ್ಬೇಕಾಗಿರುತ್ತೆ. ಈಗ ಗುರುತಿನ ಚೀಟಿ ಅಂದರೆ ಏನು ಅಂತ ನಿಮಗೆ ಗೊತ್ತಿರ್ಬೋದು. ಏನಂತಂದರೆ ಏನಿಲ್ಲ, ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಅಥವಾ ಪಾಸ್ಪೋರ್ಟು, ವೋಟರ್ ID ಅಥವಾ ಸರ್ಕಾರಿ ನೌಕರಿ ID ಯಾವುದಾದ್ರೂ ನಡೆಯುತ್ತೆ. ಇದನ್ನು ನೀವು ಕಂಪಲ್ಸರಿ ನಿಮ್ಮ ಹಾಲ್ ಟಿಕೆಟಿನ ಜೊತೆಗೆ ತಗೊಂಡು ಹೋಗಲೇಬೇಕು. ಇಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಇವಾಗ ಪರೀಕ್ಷಾ ಕೇಂದ್ರಗಳೇನಿರುತ್ತೆ ಅಲ್ಲಿ ಒಳಗೆ ಹೋಗೋದಕ್ಕೆ ನಿಮ್ಗೆ ಅನುಮತಿ ಕೊಡೋದಿಲ್ಲ. ಮತ್ತು ಪರೀಕ್ಷಾ ಕೇಂದ್ರವನ್ನು ಯಾವುದೇ ಕಾರಣಕ್ಕೂ ನಿಮಗೆ ಚೇಂಜ್ ಮಾಡೋದಕ್ಕೆ ಕೂಡ ನಿಮಗೆ ಅವಕಾಶನ ಅವರು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇದಿಷ್ಟಾಗಿತ್ತು. ಮತ್ತು ಇದನ್ನು ಬಿಟ್ಟು ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ, ಇವಾಗ ಮತ್ತು ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮಗಳು ಹೇಗಿರುತ್ತೆ ಅಂತ ಇಲ್ಲಿ ನೋಡ್ತಾ ಹೋಗೋದಾದರೆ, ಮೊದಲು ನೋಡೋಣ. ಫಸ್ಟ್ ಪೇಪರು ಯಾವ ಟೈಪ್ ಇರುತ್ತೆ ಎಕ್ಸಾಮು? ಲಿಖಿತ ಪರೀಕ್ಷೆ ಇರುತ್ತೆ, ಲಿಖಿತ ಇರುತ್ತೆ. ಅದರಲ್ಲಿ ಹೇಗಿರುತ್ತೆ ಅಂತಂದರೆ ನೋಡಿ, ನಿಮ್ಗೆ ಸಬ್ಜೆಕ್ಟ್ಸ್ ಇರುತ್ತೆ, ವಿಷಯಗಳು, ಸಬ್ಜೆಕ್ಟ್ಸ್ ಏನೇನಿರುತ್ತೆ ಅಂತ ಅಂದರೆ, ಇವಾಗ ನಿಮ್ಮದು ರಿಟರ್ನ್ ಎಕ್ಸಾಮಿಗೆ ಏನಿರುತ್ತಲ್ಲ OMR ಎಕ್ಸಾಮು, ಅದರಲ್ಲಿ ನಿಮ್ಮದು ವಿಷಯ ಸಬ್ಜೆಕ್ಟ್ ಏನಿರುತ್ತೆ ಅಂದರೆ ನೋಡಿ, ಸಾಮಾನ್ಯ ವಿಜ್ಞಾನ, ಭೂಗೋಳ ಅಂದರೆ ಜಿಯೋಗ್ರಫಿ, ಇತಿಹಾಸ, ಹಿಸ್ಟ್ರಿ, ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನ, ಮತ್ತು ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ ಚೆಕ್ ಮಾಡೋದಕ್ಕೆ, ಮತ್ತು ಆಮೇಲೆ ನೈತಿಕ ಶಿಕ್ಷಣ, ಈ ರೀತಿಯಂಥವು ಇರುತ್ತೆ. ಇಲ್ಲಿ ನೋಡಿ ಸಾಮಾನ್ಯ ಅಧ್ಯಯನ. ಟೋಟಲ್ ಕ್ವಶನ್ ಎಷ್ಟಿರುತ್ತೆ ಅಂದರೆ ಟೋಟಲ್ 100 ಕ್ವಶನ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸು 100 ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದು ಕ್ವಶನಿಗೆ 1 ಮಾರ್ಕ್ಸ್ ಅಂತ ಆಗುತ್ತೆ. ಒಟ್ಟು ಟೋಟಲ್ ಕ್ವಶನ್ 100, ಟೋಟಲ್ ಮಾರ್ಕ್ಸು 100. ಟೋಟಲ್ ಟೈಮಿಂಗ್ಸ್ ಎಷ್ಟಿರುತ್ತೆ ಅಂತ ಅಂದರೆ ಟೋಟಲ್ 90 ನಿಮಿಷ ಇರುತ್ತೆ. ಅಂದರೆ 1.5 ತಾಸು ಇರುತ್ತೆ ಎಕ್ಸಾಮು. ಇದೆ ಎಕ್ಸಾಮ್ ಟೈಮಿಂಗ್ಸು. ಮತ್ತು ವೇಳಾಪಟ್ಟಿನೂ ಸಹ ಇವಾಗಲೇ ಅವರು ರಿಲೀಸ್ ಮಾಡಿದ್ದಾರೆ. ಏನು ಅಂತ ಅಂದರೆ, ಇವಾಗ ನಿಮ್ಮದು ಲಿಖಿತ ಪರೀಕ್ಷೆ ಏನಿರುತ್ತೆ ಅದರದ್ದು ಡೇಟ್ ಬಂದು 2/8/26 ಆಗಸ್ಟ್ 2, 2026 ಎಕ್ಸಾಮ್ ಇರುತ್ತೆ. ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ ಎಕ್ಸಾಮ್ ಇರುತ್ತೆ ಅಂತ ಹೇಳಿ ವೇಳಾಪಟ್ಟಿನೂ ಸಹ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಇವಾಗ ಎಕ್ಸಾಮ್ ಬರೆಯೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಎಲ್ಲರೂ ಸಹ ನಿಮ್ಮದು ಏನು ಪ್ರಿಪ್ರೇಷನ್ ಇರುತ್ತೆ ಆದಷ್ಟು ಬೇಗ ಇವಾಗ ನೀವು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದರೆ ಮಾತ್ರ ನಿಮಗೆ ಏನು ಎಕ್ಸಾಮ್ ಬಂದಿರುತ್ತೆ ಅವಾಗ ನೀವು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇದಕ್ಕೆ ಸೆಲೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಅದು ಕಡ್ಡಾಯ ಕನ್ನಡ ಪರೀಕ್ಷೆ ನಿಮ್ಗೆ ಇಲ್ಲಿ ನಂತರದಲ್ಲಿ ಅದರದ್ದು ದಿನಾಂಕನ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಯಾರಿಗೆ ಅಂತಂದರೆ, ಕಡ್ಡಾಯ ಕನ್ನಡ ಪರೀಕ್ಷೆಗೆ ಯಾರ್ಯಾರಿಗೆ ವಿನಾಯಿತಿ ಸಿಕ್ಕಿರುತ್ತೆ ಅವ್ರಿಗೆ ಮಾತ್ರ ಇದು ಇರೋದಿಲ್ಲ, ಅದು ಬಿಟ್ಟು ಬಾಕಿ ಅವರಿಗೆ ಇರುತ್ತೆ. ನೆಕ್ಸ್ಟು ನೋಡೋದಾದರೆ ನೆಗೆಟಿವ್ ವ್ಯಾಲ್ಯೂಯೇಷನ್ನು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಈಗ ಲಿಖಿತ ಪರೀಕ್ಷೆ ಏನಿರುತ್ತೆ ರಿಟರ್ನ್ ಎಕ್ಸಾಮಿನೇಷನ್ನು, ರಿಟರ್ನ್ ಎಕ್ಸಾಮಿನೇಷನಲ್ಲಿ ಈ ಪಾಯಿಂಟ್ ಓದ್ತಾ ಹೋಗಿ, ಪ್ರತಿಯೊಂದು ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳಿರುತ್ತೆ, ಅಂದರೆ ಆಪ್ಷನ್ಸ್ಗಳಿರುತ್ತೆ. ನೀವು ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡಬೇಕಾಗಿರುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕನ ಕಳ್ಕೊಳ್ತೀರ, ಅಂದರೆ -0.25 ಆಗುತ್ತೆ. ನಿಮ್ದು ಇನ್ ಕೇಸ್ ಮಾರ್ಕ್ಸ್ ತಪ್ಪಾಯ್ತು ಅಂದರೆ, ಸರಿ ಆಯಿತು ಅಂದರೆ +1 ಆಗುತ್ತೆ. ನೀವು ಇನ್ ಕೇಸ್ ಅಟೆಂಪ್ಟೇ ಮಾಡಿಲ್ಲ ಅಂದರೆ ಏನೂ ಆಗೋದಿಲ್ಲ. ಸೊ ನಿಮಗೆ ಆನ್ಸರ್ ಬಂದಿಲ್ಲ ಅಂತಂದರೆ ಅಟೆಂಪ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನಿಮಗೆ OMR ಶೀಟಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ, ಇದೊಂದು ಇಂಪಾರ್ಟೆಂಟು, ಟೋಟಲು 5 ರೌಂಡ್ ಅಪ್ನ ಕೊಟ್ಟಿರ್ತಾರೆ. 1 2 3 4 5. ಇದೊಂದು ಆಪ್ಷನ್ A, ಆಪ್ಷನ್ B, ಆಪ್ಷನ್ C, ಆಪ್ಷನ್ D. ಇದನ್ನು ಹೇಗೆ ಕೊಟ್ಟಿದ್ದಾರೆ ಅಂತ ಅಂದರೆ,
ನಿಮ್ಗೆ ಇನ್ ಕೇಸ್ ಇಲ್ಲಿ ಯಾವುದು ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತಂದರೆ ನೀವು ಇದನ್ನು ಶೇಡ್ ಮಾಡಿ ಬರಬೇಕಂತ ಹೇಳಿದ್ದಾರೆ. OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆಯನ್ನು ನೀಡಿದ್ದು, ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆನ ಶೇಡ್ ಮಾಡಬೇಕು. ಗೊತ್ತಾಯ್ತಾ? ಅದಕ್ಕಾಗಿಯೇ ನಿಮಗೆ ಹೆಚ್ಚುವರಿ ಟೈಮ್ನ ಕೊಟ್ಟಿರ್ತಾರೆ 5 ನಿಮಿಷ. ಮಾಡಿಲ್ಲ ಅಂತ ಅಂದರೆ ಮತ್ತೆ ನಿಮ್ಗೆ ಏನಾಗುತ್ತೆ, -0.25 ಆಗುತ್ತೆ. ಹೇಗಿದೆ ಅಂತ ಅಂದರೆ ನಿಮ್ಮದು ಆನ್ಸರ್ ಸರಿ ಆಯಿತು ಅಂದರೆ +1, ನೀವು ಯಾವುದನ್ನು ಟಿಕ್ ಹಾಕಿಲ್ಲ ಅಂತಂದರೆ -0.25, ತಪ್ಪು ಟಿಕ್ ಮಾಡಿದ್ರು ಅಂದರೂ 0.25. ನಿಮಗೆ ಗೊತ್ತಿಲ್ಲ ಅಂತ ಇದ್ದಿದ್ದಕ್ಕೆ ನೀವು ಇಲ್ಲಿರೋಂಥ ಲಾಸ್ಟು ಬಬಲ್ ಏನಿರುತ್ತೆ, 5th ಬಬಲ್ಲು, ಅಲ್ಲಿ ಶೇಡ್ ಮಾಡಿದ್ರಿ ಅಂದರೆ ಮಾತ್ರ ಏನೂ ಆಗೋದಿಲ್ಲ, ನಿಮಗೇನು ಮಾರ್ಕ್ಸ್ ಆ್ಯಡು ಆಗೋದಿಲ್ಲ, ಮಾರ್ಕ್ಸು ಹೋಗೋದಿಲ್ಲ. ನೆಕ್ಸ್ಟು, ಇವಾಗ ನೀವು ರಿಟರ್ನ್ ಎಕ್ಸಾಮಲ್ಲಿ 1:5 ರೇಷ್ಯೋದಲ್ಲಿ ನೀವೀಗ ಅರ್ಹಗೊಂಡ ಅಭ್ಯರ್ಥಿಗಳೇನಿರ್ತಾರೆ ಅವರಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಮತ್ತು ಎಂಡ್ಯೂರೆನ್ಸ್ ಟೆಸ್ಟ್ ಕೂಡ ಇರುತ್ತೆ. ಅದ್ರ ದಿನಾಂಕನ ನಿಮಗೆ KA ವೆಬ್ಸೈಟ್ನಲ್ಲೇ ತಿಳಿಸ್ತಾರೆ. ಅದನ್ನು ಕೂಡ ನೀವು ಚೆಕ್ ಮಾಡ್ಕೊತಾ ಇರಬೇಕು. ಇದು ಯಾವಾಗ ಅಂತ ಅಂದರೆ ನಿಮ್ಮದು ಇವಾಗ ರಿಟರ್ನ್ ಎಕ್ಸಾಮ್ ಮುಗಿದ ಮೇಲೆ. ಓಕೆ. ಮತ್ತು ಕರ್ನಾಟಕ ಪೊಲೀಸ್ ಇಲಾಖೆ KA ಮತ್ತು ಕರ್ನಾಟಕ ಪೊಲೀಸ್ ಇಲಾಖೆದು ವೆಬ್ಸೈಟ್ ಏನಿರುತ್ತೆ ಅದೆರಡು ವೆಬ್ಸೈಟ್ಗಳನ್ನು ನೀವು ಚೆಕ್ ಮಾಡ್ಕೊತಾ ಇರಬೇಕು. ಅಲ್ಲಿ ನಿಮಗೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತಾರೆ. ಅದಕ್ಕೂ ಇನ್ನೇನು ಹೇಳಿದ್ದಾರೆ ಅಂತಂದರೆ, ನೀವು ಇನ್ ಕೇಸ್ ಇವಾಗ ನಿಮ್ಮದು ಎಕ್ಸಾಮ್ ಪಾಸ್ ಆಗಿರುತ್ತೆ, ಪಾಸಾದ ನಂತರ ನಿಮಗೆ ಇಲ್ಲಿ ನೀವು ಚೆಕ್ ಮಾಡಿರ್ತೀರ, ನೀವು ಪಾಸ್ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ಏನು ನಿಮ್ಮದು ನೆಕ್ಸ್ಟು ಫಿಸಿಕಲ್ ಟೆಸ್ಟ್ ಇರುತ್ತೆ. ಅದಕ್ಕೂ ಏನಿರುತ್ತೆ ಅಂದರೆ ನಿಮಗಿಲ್ಲಿ ಪ್ರವೇಶ ಪತ್ರ ಇರುತ್ತೆ. ಇವಾಗ ನೋಡಿ, ನೀವೀಗ CET ಆನ್ಲೈನಲ್ಲಿ ನೀವು ಇವಾಗ ಫಸ್ಟು ರಿಟರ್ನ್ ಎಕ್ಸಾಮನ್ನು ಪಾಸ್ ಆಗಿದ್ದೀರಾ ಅಂತ ಅಂದರೆ, ಪಾಸಾದ ನಂತರ ನಿಮಗಿಲ್ಲಿ ನೀವು ಚೆಕ್ ಮಾಡ್ಕೊತೀರಾ, ನೀವು ಪಾಸ್ ಆಗಿದ್ದೀರಾ ಅಂತ ನಿಮ್ಮ ಹೆಸರು ಬಂದಿರುತ್ತೆ. ಅದು ಬಂದ ಮೇಲೆ ನೀವು ಇಲ್ಲಿ ಪ್ರವೇಶ ಪತ್ರನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ನೀವು ಪ್ರವೇಶ ಪತ್ರನ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ನೀವು ಇಲ್ಲಿ ಹೋಗಬೇಕು ಅಂತಂದರೆ ಫಿಸಿಕಲ್ ಟೆಸ್ಟಿಗೆ ಹೋಗ್ಬೋದಾಗಿರುತ್ತೆ. ಇದಿಷ್ಟು ವರ್ಕ್ ಇಲ್ಲಿರುತ್ತೆ. ನೆಕ್ಸ್ಟು ಇನ್ನೊಂದು ಏನಂತಂದರೆ, ಎಲ್ಲೆಲ್ಲಿ ನಿಮ್ಮದು ಫಿಸಿಕಲ್ ಟೆಸ್ಟ್ ಇರುತ್ತೆ ಅಂತಂದರೆ ಅವ್ರು ಎಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದೇ ಜಾಗದಲ್ಲಿ ನಿಮ್ಮ ಫಿಸಿಕಲ್ ಟೆಸ್ಟ್ಗಳನ್ನು ಮಾಡ್ತಾನೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಫಿಸಿಕಲ್ ಎಕ್ಸಾಮ್ಗೆ ಬರೋ ಟೈಮಲ್ಲಿ ಇದು ಯಾವಾಗ ಅಂತಂದರೆ ನಿಮ್ದು ಇವಾಗ ರಿಟರ್ನ್ ಎಕ್ಸಾಮಲ್ಲಿ ಆದಮೇಲೆ ಇದ್ರ ಬಗ್ಗೆ ನಿಮಗೆ ಸಪ್ರೇಟಾಗಿಯೇ ವಿಡಿಯೋ ಮಾಡ್ತೀವಿ. ಬಟ್ ನಿಮಗೆ ಜಸ್ಟ್ ಹೇಳಿರ್ತೀವಿ, ಫಿಸಿಕಲ್ ಎಕ್ಸಾಮ್ಗೆ ಬರಬೇಕಿದ್ರೆ ಸಹ ಇದಿಷ್ಟು ಈ ಕೆಳಗೆ ಕೊಟ್ಟಿರುವಂಥ ಯಾವುದಾದ್ರೂ ಒಂದು ಗುರುತಿನ ಚೀಟಿನ ತಗೊಬರ್ಬೇಕು. ಪಾಸ್ಪೋರ್ಟ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಈ ಥರ ಯಾವುದಾದ್ರೂ ಒಂದನ್ನು ನೀವು ತರಬೇಕಾಗಿರುತ್ತೆ. ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು, ಇವನ್ನ ಸಹ ತರ್ಬೋದು. ಇವಾಗ ನೋಡಿ, ದೇಹದಾಢ್ಯ ಪರೀಕ್ಷೆದು ಸಹ ಇವಾಗಲೇ ಕೊಟ್ಟಿದ್ದಾರೆ. ಅದನ್ನು ನಿಮಗೆ ನೆಕ್ಸ್ಟ್ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಇವಾಗ ಜಸ್ಟ್ ಎಕ್ಸಾಮಿನ ಬಗ್ಗೆ ಮಾತ್ರ ಹೇಳಿದ್ದೀವಿ. ಸೊ ಇವಾಗ ಯಾರ್ಯಾರು ಇವಾಗ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂತ ಇದ್ದೀರಾ, ಆದಷ್ಟು ಬೇಗ ನಿಮ್ಮ ಪ್ರಿಪ್ರೇಷನನ್ನು ಶುರು ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನಿಮ್ಮದು ಏನೇನು ಪ್ರಿಪ್ರೇಷನ್ ಇದೆ ಅನ್ನೋಂಥದ್ದನ್ನು ಸಹ ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಅದನ್ನು ಸಹ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದಿಷ್ಟಾಗಿತ್ತು. ಇವಾಗ ನಿಮಗೆ ಇಲ್ಲಿ ನೋಡಿ, ಇದೆಲ್ಲ ಏನಲ್ಲ, ಇದು ಜಸ್ಟ್ ನೆಕ್ಸ್ಟ್ ನಿಮ್ಮದು ಸೆಲೆಕ್ಟ್ ಆಗಿದ ಮೇಲೆ ಏನಿರುತ್ತೆ ಟೆಸ್ಟ್ಗಳು, ಅದ್ರ ಬಗ್ಗೆ ಇಲ್ಲಿರೋವಂಥದ್ದು. ಒಂದು ಸಲ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಇಲ್ಲಿ ನಾನೀಗ ನೋಡ್ತಾ ಇರುವಂಥ ಈ PDF ಏನಿದೆ ಇದನ್ನು ಕಂಪ್ಲೀಟಾಗಿ ನೋಡಿಕೊಂಡು ನೀವು ಅಪ್ಲೈ ಮಾಡೋದಕ್ಕೆ ಹೋಗಿ. ಆವಾಗ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಇದೇ ರೀತಿಯಾಗಿರುವಂಥ ಮಾಹಿತಿಯನ್ನು ನಾವಿಲ್ಲಿ ಕೊಡ್ತಾ ಇರ್ತೇವೆ. ಸೊ ನಮ್ಮನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.